ನಮಸ್ಕಾರ. ನಾನಿವತ್ತು ಮಾಡ್ಲಿಕ್ಕೆ ಹೊಂಟೀನಿ ಹಾಲಿನ ಬರ್ಫಿ. ಸೊ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ ಬೇಕಾಗಂಗಿಲ್ಲ. 1 ಕಪ್ ಹಾಲು ಬೇಕು, 1 ಕಪ್ ಹಾಲಿನ ಪೌಡರ್ ಬೇಕು, 10 ಚಮಚ ಸಕ್ಕರೆ ಬೇಕು, 1 ಏಲಕ್ಕಿ ಇಲ್ಲ 2 ಏಲಕ್ಕಿ ನಡೀತದೆ, 3 ಸ್ಪೂನು ತುಪ್ಪ ಅಷ್ಟೇ. ಗಾರ್ನಿಷ್ ಮಾಡಲಿಕ್ಕೆ ಕಾಜು ಬಾದಾಮ್ ಬೇಕಾಗತ್ತೆ ರೀ. ಸೊ ಈಗ ನಾನೇನು ಮಾಡ್ಕೊಂಡು ಫಸ್ಟ್ ಹಾಲು ಇಟ್ಕೊಂಡು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಇವಾಗ ನೋಡಿರಿ ನಾನು ಹಾಲಿನ ಪೌಡರ್ ಹಾಕ್ಕೊಳತ್ತೀನಿ. ಸೊ ಹಾಲಿನ ಪೌಡ್ರ್ ಹಾಕಿದ ಮೇಲೆ ಏನು ಮಾಡಬೇಕು, ಸ್ವಲ್ಪ ಅದನ್ನು ಇದು ಮಾಡ್ಕೊತ ಇರ್ಬೇಕು ರೀ, ಗಂಟು ಹಾಕ್ಲಿಕ್ಕೆ ಬಿಡಬಾರ್ದು. ಅದು ಫುಲ್ ಹಾಲಿನ ಪೌಡ್ರ್ ಅದರೊಳಗಡೆ ಕರಗ್ತಂದ್ರೆ ಕರಗಿದ ಮೇಲೆ ಏನೈತಿ ನೀವು ಸ್ವಲ್ಪ ಸಕ್ಕರೆ ಹಾಕ್ಬೇಕಾಕೈತಿ. ಈಗ ನೋಡಿರಿ ನಾನೆಲ್ಲ ಕರಗಿಸ್ಕೊಳತ್ತೀನಿ. ಅದ್ರಾಗ ಸ್ವಲ್ಪ ಫ್ಲೇಮ್ ಸ್ಲೋ ಇಟ್ಕೊಂಡು ಮಾಡಿಕೊಡ್ರಿ, ಅಂದರೆ ಚಲೋ ಹದಾಗಿ ಬರ್ತೈತಿ. ಸೊ ಇವಾಗ ಏನು ಮಾಡಿರಿ ಅಂತಂದ್ರೆ ಒಂದು 3 ರಿಂದ 4 ಸ್ಪೂನ್ ಚಮಚೆ ನೀವು ತೊಗೋರಿ, ಸಕ್ಕರೆ ತೊಗೋರಿ. ಅಂತ ಸಕ್ಕರೆ ಯಾಕೆ ಕಡಿಮೆ ಅಂತಂದ್ರೆ ಆಲ್ರೆಡಿ ಹಾಲಿನ ಪೌಡ್ರ್ ಹಾಕಿರ್ತೀವಲ್ಲ, ಹಾಲಿನ ಪೌಡ್ರನ್ನ ಸಕ್ಕರೆ ಇರ್ತದೆ. ಸೊ ಜಾಸ್ತಿ ಸ್ವೀಟ್ ಬೇಡಪ್ಪ ಅಂತಂದ್ರೆ 3 ಸ್ಪೂನ್ 4 ಸ್ಪೂನ್ ಹಾಕ್ಕೊಡ್ರಿ. ಇಲ್ಲ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ನಾನು 6 ಚಮಚ ಹಾಕಿ ನೀವು ಅಷ್ಟು ಹಾಕ್ಕೊಡ್ರಿ. ಈಗ ನೋಡಿರಿ ನಾನು ಸ್ವಲ್ಪ ತುಪ್ಪ ಹಾಕತ್ತೀನಿ, ಒಂದು 3 ಸ್ಪೂನ್ ತುಪ್ಪ ಹಾಕ್ತೀನಿ. ಸೊ ತುಪ್ಪ ಹಾಕಿದ್ರೆ ಏನು ಹಾಕೈತಿ, ಸ್ವಲ್ಪ ಟೇಸ್ಟ್ ಚಲೋ ಬರ್ತೈತೆ ರೀ ಅದ್ರದ್ದು. ಹಾಗಾಗಿ 3 ಸ್ಪೂನ್ ಹಾಕಿನಿ ನೋಡ್ರಿ. ಇಲ್ಲೇ ನೀವು ಬೇಕಂದ್ರೆ ಜಾಸ್ತಿನೂ ಹಾಕ್ಕೊಡ್ರಿ, ನಿಮ್ಗೆ ಅದು ಫ್ಲೇವರ್ ಇಷ್ಟ ಆಕೈತಂದ್ರೆ ಜಾಸ್ತಿ ಹಾಕ್ಕೊಂಡು ಮಾಡಿರಿ. ಸೊ ನಾನೀಗ ಏನು ಮಾಡೀನಿ ಅಂದರೆ 1 ಸ್ಪೂನ್ ಚಮಚ ಹಾಕಿಬಿಟ್ಟು ಚೆಂದಾಗಿ ಅದನ್ನು ಇದು ಮಾಡ್ಕೊಳ್ತೀನಿ ರೀ, ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಈಗ ನೀವು ಸ್ವಲ್ಪ ಸ್ಪೂನಿಂದ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು ರೀ, ಯಾಕಂದರೆ ಕೆಳಗಡೆ ಹೊತ್ತಿದ್ರೆ ಅದು ರುಚಿ ಬರೋಂಗಿಲ್ಲ. ಹಾಗಾಗಿ ಸ್ವಲ್ಪ ನೀವು ಇದು ಮಾಡ್ಕೊತಾನೆ ಇರ್ರಿ. ಈಗ ನೋಡಿರಿ ಈಗ ಆಲ್ಮೋಸ್ಟ್ ಅರ್ಧ ಆಗಿದೆ ನೋಡಿರಿ. ಇವತ್ತು ನಾನು ಸ್ವಲ್ಪ ಹಿಂಗೆ ಮಾಡ್ಕೊತಾನೆ ಇದ್ದೀನಿ. ಈಗ ಫುಲ್ ಫ್ಲೇಮೇನು ಬೇಡ್ರಿ, ಈಗ ಜೋರು ಇಟ್ಕೊಂಡು ಸ್ವಲ್ಪ ನೀವು ಕಲಿಸ್ತಾನೆ ಇರ್ರಿ, ಅದನ್ನು ಕೆಳಗಡೆ ಹೊತ್ಕೊಬಾರ್ದದ. ಸೊ ಎಷ್ಟು ನೀವು ಜೋರಾಗಿ ಇಟ್ಟು ಇದು ಮಾಡ್ತಿರ್ತೀರಲ್ಲ ಅಷ್ಟು ಲಘುನ ಇದಾಕಿದ್ರಿ. ನೋಡಿರಿ ಈಗ ನಾನು ಆಲ್ಮೋಸ್ಟ್ ಆಗೈತ್ರಿ. ಈಗ ಇನ್ನೊಂಚೂರು ಇನ್ನೊಂದು 2 ಮಿನಿಟ್ಸಿಗೆ ಅಂದ್ರೆ ಆಗ್ಬಿಡ್ತೈತೆ ನೋಡಿರಿ. ಈಗ ಕರೆಕ್ಟಾಗಿ ಅದು ಹದ ಆಗೈತಿ. ಸೊ ಇನ್ನೊಂಚೂರು ಬಿಡೋಣ ಅಂತ ನೋಡಿರಿ ಹೆಂಗೆ ಬರ್ತಿದೆ, ಅದು ಕೆಳಗಡೆ ಹತ್ಕೊಳತೈತಿ. ನಾನು ಹಾಗಾದ್ರೆ ಇದನ್ನು ಮಾಡತ್ತೀನಿ. ಈಗೇನು ಮಾಡ್ರಪ್ಪ, ಈಗ ನಾನು ಹಾಗೆ ಮಾಡ್ಕೊತಾನೆ ಇರ್ತೀನಿ ನೋಡಿರಿ, ಹಿಂಗೆ ಆಗ್ಬಿಡ್ತದೆ. ಸೊ ಹಿಂಗಾಯ್ತು ಅಂದರೆ ರುಚಿ ಅದು ಚಲೋ ಬಿಡ್ತೈತಿ ನೋಡಿರಿ. ಇದು ಇಷ್ಟ ಆಗಿದೆ, ಈಗ ರೆಡಿ ಆಗಿದೆ. ನಾನೇನು ಮಾಡ್ತೀನಿ, ಒಂದು ಪ್ಲೇಟ್ ತೊಗೋತೀನಿ, ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಇದು ಮಾಡ್ಕೊಳ್ತೀನಿ. ಯಾಕಂದರೆ ಕೆಳಗಡೆ ಬರ್ತಲ್ಲ, ಅದ್ರ ಸಂಬಂಧ ಸ್ವಲ್ಪ ಪ್ಲೇಟಿಗೆ ತುಪ್ಪ ಹಚ್ಚಿ ಸವರ್ಕೊಳ್ತೀನಿ ರೀ. ಸವರ್ಕೊಂಡು ಏನು ಮಾಡ್ತೀನಿ, ಸ್ವಲ್ಪ ಅದನ್ನು ಬಿಡ್ತೀನಿ ರೀ, ಯಾಕಂದರೆ ಅದು ಸ್ವಲ್ಪ ಆರಬೇಕಲ್ಲ, ಬಿಸಿನ ಹಾಕಬಾರ್ದು. ಸ್ವಲ್ಪ ಸವರ್ಕೊಂಡು ಸ್ವಲ್ಪ ಪ್ಲೇಟ್ ರೆಡಿ ಮಾಡಿ ಇಟ್ಕೊಂಡೆ ಅಂತಂದ್ರೆ ಅದು ಸ್ವಲ್ಪ ಆರುತ್ತೆ. ಆರಿದ್ಮೇಲೆ ನಮ್ಮ ಕೈಗೂ ಬಿಸಿ ಹತ್ತಂಗಿಲ್ಲ, ನಮಗೆ ಕರೆಕ್ಟಾಗಿ ಹಾಕೂ ಚಲೋ ಹಾಕೈತ್ರಿ. ಈಗ ನೋಡ್ರಿ ನಾನೆಲ್ಲ ರೆಡಿ ಮಾಡ್ಕೊಂಡೀನಿ. ಈಗ ಏನು ಮಾಡ್ತೀನಿ, ಅದನ್ನು ತೊಗೊಂಡು ಇದಕ್ಕೆ ಪ್ಲೇಟ್ ಒಳಗೆ ಹಾಕ್ತೀನಿ ರೀ. ಈಗ ನೋಡಿರಿ ಪ್ಲೇಟ್ ಒಳಗೆ ಹಾಕಿನಿ, ಅಷ್ಟು ಬಿಸಿ ಇಲ್ಲ, ಕೈಗೆ ಕರೆಕ್ಟಾಗಿ ಬರತೈತಿ. ಈಗ ನೋಡಿರಿ ನಾನು ಇಷ್ಟು ಮಾಡಿ ಈಗ ಏನು ಮಾಡ್ತೀನಿ ಅಂದರೆ ಇದನ್ನು 5 ನಿಮಿಷ ಬಿಡ್ತೀನಿ ರೀ. ಆರಿದ್ರೆ ನಾವು ಕಟ್ ಮಾಡೋಕೆ ಈಸಿ ಆಕೈತಲ್ಲ. ಈಗ ನೋಡಿರಿ ನಾನೇನು ಮಾಡಿದೆ, ಇದ್ರ ಮೇಲೆ ಸ್ವಲ್ಪ ಕಾಜು ನಾನು ಬಾದಾಮ್ ಅಷ್ಟು ಹಾಕೀನಿ. ನಿಮ್ಗೆ ಕಾಜು ಬೇಕಂದ್ರೆ ಕಾಜುನೂ ಹಾಕ್ಕೊಡ್ರಿ, ಅದ್ರ ಟೇಸ್ಟ್ ಚಲೋ ಬರ್ತೈತೆ ರೀ. ಅದಕ್ಕೆ ಅಂದ್ರೆ ಬಾಯಾಗ ಕ್ರಂಚಿ ಅನಿಸುತ್ತಲ್ಲ, ಸೊ ಟೇಸ್ಟ್ ಚಲೋ ಬರ್ತೈತಿ. ಈಗೇನು ಮಾಡಿರಿ ಅಂತಂದ್ರೆ ಒಂದು ಚಾಕು ತೊಗೊರಿ. ಚಾಕು ತೊಗೊಂಡು ಅದನ್ನು ನಿಮ್ಗೆ ಹೆಂಗೆ ಬೇಕು, ಯಾವ ಶೇಪಿಗೆ ಬೇಕಲ್ಲ ಅದನ್ನು ಕಟ್ ಮಾಡಿಕೊಡ್ರಿ. ಈಗ ನೋಡಿರಿ ನಾನು ಕಟ್ ಮಾಡತ್ತೀನಿ. ಈಗ ಚಕ್ಕಡಿ ಕಟ್ ಮಾಡಿದ್ನಿ. ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಇನ್ನೊಂಚೂರು ಬಿಟ್ಟು ನಾನು ನಿಮ್ಮನ್ನು ತೋರಿಸ್ತೇನೆ ನೋಡಿರಿ. ಈಗ ಒಂದು ಪೀಸ್ ತೋರಿಸ್ತೀನಿ. ಈಗ ನೋಡಿರಿ ಎಷ್ಟು ಚಲೋ ಬಂದೈತೆ ಅಂದ್ರೆ ಇನ್ನೂ ಸ್ವಲ್ಪ ಹೊತ್ತು ಇಟ್ಬಿಡ್ರಿ, ಭಾರಿ ಚಲೋ ಬರ್ತೈತೆ. ಬಾಯಾಗಂತೂ ಟೇಸ್ಟ್ A1 ಟೇಸ್ಟ್ ಬರ್ತೈತೆ ರೀ, ಭಾಳ ಚಲೋ ಆಗಿತ್ತು. ಸೊ ನೋಡಿರಿ ಒಂದು ಸರಿ ನೀವು ಭಾಳ ಕಡಿಮೆ ಇಂಗ್ರೀಡಿಯೆಂಟ್ ಇದೆ ನೋಡಿ ಟ್ರೈ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿರಿ. And thanks for watching. Do subscribe and like. Thank you.